ಹಾಯ್ ಫ್ರೆಂಡ್ಸ್, ಜಗತ್ತಿನಲ್ಲಿ ಗ್ರಹಗಳ ಚಲನೆ, ನಕ್ಷತ್ರಗಳ ಪ್ರಭಾವ ಮತ್ತು ಗ್ರಹಚಾರಗಳ ತಿರುವುಗಳಿಂದ ಮಾನವ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಬರ್ತವೆ. ಶನಿ ಮತ್ತು ಬುಧ ಗ್ರಹಗಳು ಈಗ ಹಿಮ್ಮುಖವಾಗಿ ನಡೆದುಕೊಳ್ತಾ ಹೋಗ್ತಾ ಇದ್ದಾವೆ. ಈ ಸಮಯದಲ್ಲಿ ಕೆಲವು ಮಹತ್ವದ ಗ್ರಹಗಳು ಬಹುದೊಡ್ಡ ಹಿನ್ನಡೆಯತ್ತ ದಾರಿ ಹಿಡಿದಿವೆ. ಈ ಗ್ರಹಗಳ ಹಿಂದೇಟು ವ್ಯಕ್ತಿಯ ಜೀವನದಲ್ಲಿ ನಷ್ಟ, ಮನೋವ್ಯಥೆ, ಕೆಲಸದಲ್ಲಿ ವಿಳಂಬ, ಹಣದ ಸಮಸ್ಯೆ, ಆರೋಗ್ಯದ ಒಂದು ಅಸಮಾಧಾನ ಮತ್ತು ಸಂಬಂಧಗಳಲ್ಲಿನ ವಿಚಿತ್ರತೆ ಇತ್ಯಾದಿಗಳ ರೂಪದಲ್ಲಿ ಪ್ರತಿಫಲನ ಕೊಡ್ತವೆ. ಇಂದು ನಾವು ತಿಳಿಯಬೇಕಾದದ್ದು ಶನಿ ಮತ್ತು ಬುಧನ ಹಿಮ್ಮುಖ ಚಲನೆಯಿಂದ ಯಾವ ಈ 5 ಗ್ರಹಗಳು ದೊಡ್ಡ ಹಿನ್ನಡೆಯನ್ನು ಅನುಭವಿಸ್ತಾ ಇವೆ ಮತ್ತು ಇದರಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ಹೇಗೆ ನಾವು ನಿವಾರಣೆ ಮಾಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕೋಸ್ಕರ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆಯ್ತಾ ಇದೆ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇನ್ನು ಮೊದಲನೆಯದಾಗಿ ಗುರುಗ್ರಹ ವಿದ್ಯೆ, ಧರ್ಮ, ಜ್ಞಾನ ಮತ್ತು ಗುರುಪೀಠವನ್ನು ಪ್ರತಿನಿಧಿಸುವ ಈ ಗ್ರಹವು ಈಗ ಶಕ್ತಿಯ ಹಿಮ್ಮುಖದಿಂದ ತನ್ನ ಸ್ಥಿತಿ ಕಳೆದುಕೊಂಡಿದೆ. ಸಾಮಾನ್ಯವಾಗಿ ಗುರು ಉತ್ತಮವಾಗಿ ಇದ್ರೆ ವಿದ್ಯಾರ್ಥಿಗಳಿಗೆ ವಿದ್ಯೆ ಸುಲಭವಾಗುತ್ತೆ ಮತ್ತು ನಿರ್ಧಾರಗಳು ತೀರ್ಮಾನಾತ್ಮಕವಾಗಿರುತ್ತವೆ, ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ. ಆದರೆ ಶನಿಯ ಪ್ರತಿಕೂಲ ದೃಷ್ಟಿಯಿಂದ ಗುರು ಈಗ ತನ್ನ ಶಕ್ತಿ ತಪ್ಪಿಸ್ಕೊಂಡಿದ್ದರಿಂದ ಜನರಿಗೆ ಗೊಂದಲದ ನಿರ್ಧಾರಗಳು, ಅಧ್ಯಯನದಲ್ಲಿ ವಿಫಲತೆ, ಗುರುಗಳ ಅನಾದರ, ಧರ್ಮದ ಅದರ ಕಡೆ ನಿರ್ಲಕ್ಷ್ಯ ಇತ್ಯಾದಿಗಳು ಬೆಳೆಯುತ್ತಾ ಹೋಗ್ತವೆ. ಇನ್ನು ಎರಡನೆಯದು ಚಂದ್ರಗ್ರಹ. ಮನಸ್ಸಿನ ಸ್ಥಿರತೆಯನ್ನ ನಿರ್ಧರಿಸುವ ಈ ಚಂದ್ರನ ಮೇಲೆ ಶನಿ ಮತ್ತು ಬುಧನ ಹಿಮ್ಮುಖ ದೋಷ ಪರಿಣಾಮ ಬೀರೋದ್ರಿಂದ ಇದು ವ್ಯಕ್ತಿಯೊಳಗಿನ ಭಯ, ಆತಂಕ, ಮಾನಸಿಕ ಅಶಾಂತಿ, ನಿದ್ರೆ ಕೊರತೆ, ನಿರ್ಣಯಗಳಲ್ಲಿ ಗೊಂದಲ, ಬಂಧುಗಳು ಮತ್ತು ಸ್ನೇಹಿತರೊಂದಿಗೆ ಕಲಹ ಇತ್ಯಾದಿಗಳನ್ನು ಉಂಟು ಮಾಡ್ತದೆ. ಈ ಸಂದರ್ಭ ಚಂದ್ರನ ಶಾಂತಿಯಾಗಿ ಪ್ರತಿದಿನವೂ ರಾತ್ರಿ ಮಲಗೋ ಮೊದಲು ಓಂ ಚಂದ್ರಾಯ ನಮಃ ಮಂತ್ರವನ್ನು 108 ಬಾರಿ ಪಠಿಸೋದ್ರಿಂದ ಮನಸ್ಸಿನಲ್ಲಿ ಶಾಂತಿ ಮೂಡುತ್ತೆ. ಇನ್ನು ಮೂರನೆಯದಾಗಿ ಮಂಗಳ ಗ್ರಹ. ಶಕ್ತಿಯ ತೀವ್ರ ನಿರ್ಧಾರದ, ಶೌರ್ಯದ ಸಂಕೇತವಾಗಿರುವ ಈ ಮಂಗಳನು ಈಗ ಶನಿಯ ಪ್ರತಿಕೂಲ ಪರಿಣಾಮದಿಂದ ತನ್ನ ದೃಷ್ಟಿಯ ಶಕ್ತಿಯನ್ನು ಕಳೆದುಕೊಂಡಿದ್ದಾನೆ. ಇದರಿಂದಾಗಿ ಮನುಷ್ಯನ ಶಕ್ತಿಯು ದುರುಪಯೋಗ ಆಗ್ತಾ ಇದೆ. ಆಕ್ರೋಶ, ದೈಹಿಕ ತೊಂದರೆ, ಅಪಘಾತಗಳು, ವೈರಿಗಳ ಕ್ರೂರತೆ ಇತ್ಯಾದಿ ಗಟ್ಟಿ ಸಮಸ್ಯೆಗಳಾಗಿ ವ್ಯಕ್ತವಾಗಬಹುದು. ಮಂಗಳನ ಶಾಂತಿಗಾಗಿ ಪ್ರತಿ ಮಂಗಳವಾರ ಹನುಮಾನ್ ದೇವಸ್ಥಾನದಲ್ಲಿ ನವಗ್ರಹ ಅರ್ಚನೆ ಮಾಡಬೇಕು ಮತ್ತು ಇನ್ನು ಸಾಂಬಾರ್ ಪದಾರ್ಥಗಳ, ಉದ್ದಿನ ವಡೆ ಮತ್ತು ಹಣ್ಣುಗಳಿಂದ ಹೋಮ ಮಾಡುವುದು, ಇವೆಲ್ಲ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಇನ್ನು ನಾಲ್ಕನೆಯದಾಗಿ ಶುಕ್ರ ಗ್ರಹ. ಈ ಸುಖ, ಭೋಗ, ಲಾವಣ್ಯ, ಸಂಬಂಧಗಳ ಪ್ರತೀಕವಾಗಿರುವ ಶುಕ್ರ ಶನಿಯ ಹಿಮ್ಮುಖದಿಂದ ಹಿಂಜರಿತಾ ಹೋಗಿದ್ದಾರೆ. ಇದರಿಂದಾಗಿ ವೈವಾಹಿಕ ಜೀವನದಲ್ಲಿ ಕಲಹಗಳು, ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಕೊರತೆ, ಪ್ರೇಮ ಸಂಬಂಧಗಳ ವ್ಯತ್ಯಯ, ದೇಹದ ಅಲಂಕಾರದ ಬಗ್ಗೆ ನಿರ್ಲಕ್ಷ್ಯ ಇತ್ಯಾದಿಗಳು ಕೂಡ ನಡೆಯುತ್ತೆ. ಶುಕ್ರ ಗ್ರಹ ಶಾಂತಿಗಾಗಿ ಪ್ರತಿ ಶುಕ್ರವಾರ ಮಧ್ಯಾಹ್ನ ಓಂ ಶುಕ್ರಾಯ ನಮಃ ಈ ಮಂತ್ರವನ್ನ 108 ಬಾರಿ ಪಠಿಸಬೇಕು. ದುರ್ಬಲ ಮಹಿಳೆಯರಿಗೆ ಏನಾದರೂ ದುರ್ಬಲ ಆಗಿದ್ರೆ ಅಡಿಗೆ ಸಾಮಾನು, ಬೆಳ್ಳಿ ವಸ್ತುಗಳು, ಸೌಂದರ್ಯ ವಸ್ತುಗಳನ್ನು ದಾನ ಮಾಡೋದ್ರಿಂದ ಶ್ರೇಷ್ಠ ಫಲ ಸಿಗ್ತವೆ ಅಂತ ಹೇಳ್ತಾರೆ. ಇನ್ನು ಐದನೆಯದಾಗಿ ರಾಹುಗ್ರಹ. ಮಾಯಾಜಾಲ, ಮೋಹ, ಭ್ರಮೆ ಮತ್ತು ಅನಿರೀಕ್ಷಿತ ಅಡಚಣೆಗಳ ಸಂಕೇತವಾಗಿರುವ ಈ ಗ್ರಹ ಶನಿಯ ಹಿಮ್ಮುಖದಿಂದ ಇನ್ನೂ ಕಠಿಣ ಅಡಚಣೆಗಳನ್ನು ಉಂಟು ಮಾಡ್ತಿದ್ದಾನೆ. ಜನರ ಮೇಲೆ ತಾನೇ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಕಾನೂನು ಸಮಸ್ಯೆ, ಮೋಸ, ಭ್ರಮೆ ಮತ್ತು ಆಧ್ಯಾತ್ಮಿಕ ದಿಕ್ಕು ತಪ್ಪಿಸುವಂತಹ ಪರಿಣಾಮಗಳು ಬೀರ್ತವೆ. ರಾಹು ಶಾಂತಿಗಾಗಿ ಪ್ರತಿ ಶನಿವಾರ ರಾತ್ರಿ ಓಂ ರಾಮ್ ರಾಹುವೇ ನಮಃ ಎಂಬ ಮಂತ್ರವನ್ನು ಪಠನೆ ಮಾಡಬೇಕು. ನಾಯಿ, ಈ ಥರ ಕಪ್ಪು ನಾಯಿಗೆ ಊಟವನ್ನು ನೀಡಬೇಕು. ಇದರಿಂದ ಶಾಂತಿ ಲಭಿಸುತ್ತೆ. ಈ 5 ಗ್ರಹಗಳ ಹಿನ್ನಡೆ, ಶಕ್ತಿ, ಬುಧನ ಹಿಮ್ಮುಖ ದೋಷದಿಂದ ತೀವ್ರವಾಗಿರುವ ಈ ಸಮಯದಲ್ಲಿ ಎಲ್ಲರಿಗೂ ಪರಿಹಾರ ಕ್ರಮಗಳು ಅನಿವಾರ್ಯ. ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಗ್ರಹಗಳ ಚಲನೆ ನಮಗೆ ಎಡವಟ್ಟಾದರೆ ಆ ಸಮಯದಲ್ಲಿ ನಾವು ಧೈರ್ಯದಿಂದ ಹಿಮ್ಮುಖ ಆಗಬೇಕಾಗುತ್ತೆ. ನಮ್ಮ ಜೀವನದಲ್ಲಿ ತಪಸ್ಸು, ಉಪವಾಸ, ಮಂತ್ರಪಠಣ, ದಾನ ಮತ್ತು ಶುದ್ಧ ಚಿಂತನೆಯಿಂದ ತನ್ನ ಶಕ್ತಿಯನ್ನು ಪುನಃ ಪಡೆಯುವ ಶಕ್ತಿಯನ್ನು ಸಂಪಾದಿಸಬಹುದು. ಮತ್ತು ಗ್ರಹ ಶಾಂತಿಯು ನಾವು ಬಾಹ್ಯ ಪ್ರಯತ್ನಗಳೊಂದಿಗೆ ಮಾಡಬೇಕಾಗುತ್ತೆ.
ಗ್ರಹ ಶಾಂತಿಯು ಬಾಹ್ಯ ಪ್ರಯತ್ನಗಳೊಂದಿಗೆ ಆಂತರಿಕ ಶುದ್ಧತೆಯು ಅವಲಂಬಿತ ಆಗಿದೆ. ಯಾವಾಗಲೂ ಒಂದು ಗುಣಾತ್ಮಕವಾದ ಚಿಂತನ, ಸಾಧು ಜನರ ಸೇವೆ ಮತ್ತು ಜೀವನವನ್ನು ಶ್ರದ್ಧೆಯಿಂದ ಒಂದು ಕಳೆಯುವ ಜೀವನ ಶೈಲಿ ನಮ್ಮ ಗ್ರಹ ಬಲವನ್ನು ಸಮತೋಲನಗೊಳಿಸುತ್ತೆ. ಶನಿಯ ದೋಷ ಹೋಗಿಸಲು ಪ್ರತಿ ಶನಿವಾರ ಶನೀಶ್ವರನಿಗೆ ಎಣ್ಣೆ ಹಚ್ಚಿ ದೀಪ ಹಚ್ಚಬೇಕು. ಕಪ್ಪು ಉದ್ದಿನ ದಾನ, ಕಪ್ಪು ಬಟ್ಟೆ ಧರಿಸೋದು, ಬಡವರಿಗೆ ಆಹಾರ ನೀಡುವುದು ಇವು ಶ್ರೇಷ್ಠ ಪರಿಹಾರ. ಇನ್ನು ಬುಧನ ಶಾಂತಿಗಾಗಿ ಪ್ರತಿ ಬುಧವಾರ ತೋರೆಕಾಯಿ ಅಥವಾ ಗ್ರೀನ್ ಗ್ರಾಮ್ ಹೆಸರು ಕಾಳು ಅವನ್ನ ಹಸಿದವರು ಯಾರು ಬಡವರು ಇರ್ತಾರೆ ಅವರಿಗೆ ದಾನ ಮಾಡಿದರೆ ಬುಧನ ಶಕ್ತಿ ಬಲ ಆಗುತ್ತೆ. ಇನ್ನು ಜೊತೆಗೆ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸಿದರೆ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ಕಮ್ಯುನಿಕೇಷನಲ್ಲಿ ಎಲ್ಲದರಲ್ಲೂ ಕೂಡ ಒಂದು ಉತ್ತಮ ಫಲಿತಾಂಶ ಅನ್ನೋದು ಸಿಗುತ್ತೆ. ಇದೇ ಸಮಯದಲ್ಲಿ ಮನುಷ್ಯನು ಯಾವ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಧೈರ್ಯ ಕಳೆದುಕೊಳ್ಬಾರ್ದು. ಯಾವುದೇ ಗ್ರಹದ ಹಿಮ್ಮುಖ ಚಲನೆಯನ್ನು ನಾವು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದರಿಂದ ಬರುವ ದುಷ್ಪರಿಣಾಮಗಳನ್ನು ನಮಗೆ ತಿಳಿದ ಮಟ್ಟಿಗೆ, ನಮ್ಗೆ ಆದ ಮಟ್ಟಿಗೆ ಶ್ರದ್ಧೆಯಿಂದ, ನಮನದಿಂದ ಮತ್ತು ಭಗವಂತನ ಕೃಪೆಯಿಂದ ನಿವಾರಣೆ ಮಾಡಬಹುದು. ಯಾವಾಗಲೂ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲೇ ಇರುತ್ತೆ ಎಂಬ ನಂಬಿಕೆಯಿಂದ ನಮ್ಮ ಜೀವನವನ್ನು ಕಟ್ಟಿಕೊಂಡು ಮುಂದೆ ಸಾಗಬೇಕು. ಮತ್ತು ಇವತ್ತಿನ ವಿಡಿಯೋ ನಿಮಗೇನು ಅನ್ನಿಸ್ತು? ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ.